ಎಸ್ 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 ಇಲ್ಲಿ ಎಲ್ಲದಕ್ಕೂ ಫ್ರೀ ಎಂಟ್ರೆನ್ಸ್, ಯಾವುದಕ್ಕೂ ಪೇಮೆಂಟ್ ಇಲ್ಲ. ಆದರೆ ರಿಜಿಸ್ಟ್ರೇಷನ್ನು ಮಾಡಬೇಕಾಗುತ್ತೆ, ಆನ್ಲೈನಲ್ಲಿ ರಿಜಿಸ್ಟ್ರ್ ಮಾಡಬೇಕಾಗುತ್ತೆ. ಎಲ್ಲಿ ರಿಜಿಸ್ಟ್ರ್ ಮಾಡಬೇಕು ಅಂಥೇಳಿ ಇನ್ನು 1-2 ದಿನದಲ್ಲಿ ನಾವು ನಿಮ್ಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಬಟ್ ರಿಜಿಸ್ಟ್ರೇಷನ್ ಅವಶ್ಯಕತೆ ಯಾಕೆ ಅಂದರೆ, ತಮಗೆ ಗೊತ್ತು ಈ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ, ಜನಗಳಿಗೆ ಫ್ರೀ ಮೂಮೆಂಟು, ಫ್ರೀ ಆಕ್ಸೆಸ್ ಕೊಡ್ತಾ ಇರೋದ್ರಿಂದ ಎಂಟ್ರೆನ್ಸಲ್ಲಿ ಅವರು ಬರೋವಾಗ ಮೊದಲೇ ಮನೆಯಲ್ಲೇ ಅವರು ಪ್ರೀ ರಿಜಿಸ್ಟರ್ ಆಗಿಬಿಟ್ಟು ಬರ್ಬೋದು. ಎಂಟ್ರೆನ್ಸಲ್ಲಿ QR ಕೋಡನ್ನು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಯಾವುದಕ್ಕೂ ಚಾರ್ಜಸ್ ಇಲ್ಲ. ಆದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವರು ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದು ಒಂದು 2 ಡೇಸಲ್ಲಿ ನಾವು ಕೊಡ್ತೇವೆ. ಕನ್ನಡನೂ ಹಾಗೂ ಬೇರೆ ಭಾಷೆಯಲ್ಲಿ ಬಂದು ಯಾರಾದರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಅವ್ರದ್ದಿದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ. ಆ ಹಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವ್ರದ್ದು ಸಂಗೀತ ಇದೆ. ಈಗ ಕೊಡವ್ರದ್ದು ಅವ್ರದ್ದೇ ಆದಂಥ ಒಂದು ಸಂಗೀತ ಇದೆ, ಉದಾಹರಣೆಗೆ ಅವ್ರದ್ದೇ ಆದಂಥ ನೃತ್ಯ ಇದೆ. ಆ ಮಲಯಾಳಿಸ್ದು ಏನೋ ಅವ್ರದ್ದೇ ಸಂಗೀತ ನೃತ್ಯ ಇರುತ್ತೆ. ಅಂಥದ್ದು ಒಂದು 7-7 ನಿಮಿಷ 8-8 ನಿಮಿಷ ಅವ್ರಿಗೆ ಪ್ರದರ್ಶನ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅವರೆಲ್ಲರಿಗೂ ಕೊಡ್ತೇವೆ. ಅದರಲ್ಲಿ ಎಷ್ಟು ನಮಗೆ ಟೈಮ್ ಲಿಮಿಟೆಡ್ ಇರುತ್ತೆ. ಮೊದಲೇ ಯಾರು ರಿಜಿಸ್ಟರ್ ಮಾಡಿಕೊಡ್ತಾರೆ ಅವ್ರಿಗೆ ಕೊಡ್ತೀವಿ. ಅದಕ್ಕೆಲ್ಲ ರಿಜಿಸ್ಟರ್ ಆಗಬೇಕು, ಅವರು ರಿಕ್ವೆಸ್ಟ್ ಕಳಿಸ್ಬೇಕು. ವಿಚ್ ಒನ್? ಯಾ No, we have tied up with, because we don't want to get into selecting who is coming, who is exhibiting. We have tied up with Soul Sante to curate, but for this purpose. So we have asked them that it should be about art and craft and opportunity for ethnic wear and such. So we have asked them to be very sensitive of the occasion, but we have tied up with Soul Sante to get it organized. ಮಾಡಿದ್ದೀವಿ. ಹೌದು. ಅದಕ್ಕೇನೆ ಪ್ರೀ ರಿಜಿಸ್ಟ್ರೇಷನನ್ನು ಪೊಲೀಸ್ ಅವರ ಒಂದು ಇನ್ಸಿಸ್ಟೆನ್ಸ್ ಮೇರೆಗೇ ಪ್ರೀ ರಿಜಿಸ್ಟರ್ ಮಾಡಬೇಕು ಅಂಥೇಳಿ ನಾವು ಅದನ್ನು ಮೊದಲು ನಮಗೆ ಆಲೋಚನೆ ಇರಲಿಲ್ಲ. ಆದರೆ ಭದ್ರತಾ ದೃಷ್ಟಿಯಿಂದನೇ ಪ್ರೀ ರಿಜಿಸ್ಟ್ರೇಷನ್ ಇದ್ದರೆ ಆಟೋಮ್ಯಾಟಿಕಲಿ ಯಾರೇ ಆಗಲಿ ರಿಜಿಸ್ಟರ್ ಆಗಿರೋರು ಒಳಗಡೆ ಬಂದರೆ ಅವರು ಸ್ವಲ್ಪ ಆವಾಗ ನಮಗೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ನಡವಳಿಕೆ ಗಂಭೀರತೆ ಇರುತ್ತೆ ಅಂಥೇಳಿ ಪ್ರೀ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಜೊತೆಗೆ ಅಲ್ಲಿ CCTV ಕ್ಯಾಮ್ರಾ ಹಾಕೋದು, ಲೈಟ್ಸ್ ಹಾಕೋದು ಅದೆಲ್ಲ ಇದ್ದೇ ಇರುತ್ತೆ. ಹೆಚ್ಚಿನ ಭದ್ರತೆಯನ್ನು ನಾವು ಒದಗಿಸ್ಕೊಳ್ತೇವೆ ಎಲ್ಲ ಕಡೆಯಿಂದನೂ ಕೂಡ. ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಜನಗಳೂ ಸಹ ಒಂದು ಸದಭಿರುಚಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಬಟ್ ಹಾಗಂತೇಳಿ ನಾವೇನು ಎಚ್ಚರ ತಪ್ಪುವಂಥದ್ದು ಇಲ್ಲ. ಪ್ರೀ ರಿಜಿಸ್ಟ್ರೇಷನ್ ಇರೋದ್ರಿಂದ ಸ್ವಲ್ಪ ತಾನಾಗಿ, ಯಾಕಂದರೆ ನೀವು ಯಾರು ಬಂದಿದ್ದೀರಾ ಅಂತ ಒಳಗಡೆ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಿಮ್ಮ ಬಿಹೇವಿಯರು ಕೂಡ ಒಂದು ಲಿಮಿಟ್ ಒಳಗಡೆ ಇರುತ್ತೆ. ಸೊ ಅದಕ್ಕಾಗಿಯೇ ಈ ಸೆಕ್ಯೂರಿಟಿಗೋಸ್ಕರನೇ ಪ್ರೀ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ನೋಡೋಣ, ಈ ವರ್ಷ ಚೆನ್ನಾಗಿ ಆಗಿ ಜನ ನಿಜವಾಗಿ ಇದನ್ನು ಮೆಚ್ಕೊಂಡ್ರೆ ಖಂಡಿತ ಮುಂದುವರಿಸೋಣ. ಜನ ಎಲ್ಲನೂ ಕೊನೆಗೆ ಜನ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೇ ಅವಲಂಬಿತವಾಗಿರ್ತದೆ. ನಿಜವಾಗಿ ಜನಕ್ಕೆ ಇದು ಸರಿ ಅನ್ನಿಸ್ತು, ಇಷ್ಟ ಆಯಿತು, ಕಾರ್ಯಕ್ರಮ ಚೆನ್ನಾಗಾಯಿತು ಅಂದರೆ ಏನರ್ಥ? ಜನ ನಮಗೆ ಸೆಲೆಬ್ರೇಟ್ ಮಾಡಬೇಕು, ರೈಟ್? ನಾವು ಸುಮ್ಮನೆ ಏನೋ ಮಾಡಿದ್ವಿ, ಅದು ಮಾಡಿದ್ವಿ ಅಲ್ಲ. ಜನ ನಿಜವಾಗಿ ಖುಷಿ ಪಟ್ಟರೆ, ಬೇಕು ಅಂತ ಜನ ಹೇಳಿದ್ರೆ ಖಂಡಿತ ಮುಂದುವರಿಸೋಣ. ನೋಡೋಣ, ಒಂದು ಆಗಲಿ ಸರ್ ಫಸ್ಟು, ಆಮೇಲೆ ಹೌದು, ಕರೆಕ್ಟ್. ಇಲ್ಲ, 10 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ. 10 ಗಂಟೆಗೆ, ಯಾಕಂದರೆ ಎನಿವೇ ರೆಗ್ಯುಲರ್ ಗೈಡ್ಲೈನ್ಸೇ 10 ಗಂಟೆಗೆ ಇದೆ ಬೆಂಗಳೂರಿನಲ್ಲಿ ಈ ಥರದ್ದು. ಹಂಗೆ ನಾವೇ ವೈಲೇಟ್ ಮಾಡೋದು ಸರಿಯಲ್ಲ. ಪ್ಲಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಏರಿಯಾನು ಸೆನ್ಸಿಟಿವ್ ಇರೋದ್ರಿಂದ 10 ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೇವೆ. 9:45ಗೆ ಕ್ಲೋಸ್ ಮಾಡ್ತೇವೆ. ಈಗ ರಿಸ್ಕು ಇದೆ, ಇಲ್ಲ ಅಂತಲ್ಲ, ಆಯಿತಾ? ಆದರೆ
ಜನನೂ ಕೂಡ ಸಿಟಿಯಲ್ಲಿ ಇವತ್ತು ಏನಾದರೂ ಸಂಭ್ರಮಾಚರಣೆ ಮಾಡಬೇಕು ಅಂದರೆ, ಏನಾದರೂ ಹಬ್ಬ ಮಾಡಬೇಕಂದ್ರೆ ಎಲ್ಲೆಲ್ಲಿ ಅವಕಾಶ ಇದೆ ನನಗೂ ಸ್ವಲ್ಪ ಹೇಳಿ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದರೆ ಇಲ್ಲ ಯಾವುದನ್ನ ಮಾಲ್ಗೆ ಹೋಗಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲೋ ಪಾರ್ಕ್ಗೆ ಹೋಗ್ತಾರೆ. ಇನ್ನೇನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ? ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಎಲ್ಲರಿಗೂ ಮಾಲಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ ಹಿಂದ್ಗಡೆ ಅಂದರೆ ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಅವ್ರಿಗೆ ಖರೀದಿ ಮಾಡೋಕ್ಕಾಗಲ್ಲ, ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗೆ ಹೋಗ್ಬೋದು, ಒಂದು ಮಾಲಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ಟರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದರೂ ಅವಕಾಶಗಳು ಮಾಡಿಕೊಡ್ಬೇಕಲ್ವಾ? ಜನ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಏನಾದರೂ, ಈಗ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಅಂತಂದರೆ ಏನು, ಈಗ ಬೇರೆ ಇದು ರಿಲಿಜಿಯಸ್ ಫೆಸ್ಟಿವಲ್ ಅಂತ ಇಟ್ಕೊಳ್ಳೋಣ. ಏನು ರಿಲಿಜಿಯಸ್ ಫೆಸ್ಟಿವಲ್ ಬೆಂಗಳೂರಲ್ಲಿ? ಒಂದು ಪೂಜೆ ಮಾಡಿಬಿಟ್ಟು ಒಂದು ವಿಶೇಷ ಅಡುಗೆ, ಇಷ್ಟೇ ಆಗಿಬಿಟ್ರೆ ಹಬ್ಬ ಆಗುತ್ತಾ? ನಾವೆಲ್ಲ ಮೂಲ ಹಳ್ಳಿಯಿಂದ ಬಂದವರು, ನಮಗೆ ಹಳ್ಳಿಯಲ್ಲಿ ಏನೇ ಒಂದು ಹಬ್ಬ ಅಂದರೆ ನಿಜವಾಗಿ ಎಲ್ಲ ಸೇರಿ ಏನೋ ನಾವು ಒಂದು ಜಾತ್ರೆ ಗೀತ್ರೆ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಬಂದ ಮೇಲೆ ಈಗ ಎಲ್ಲಿ ಆಚರಣೆ ಮಾಡೋದು? ಫ್ಯಾಮಿಲಿಗೂ ಏನಾದರೂ ಈ ಥರ ಬೇಕಲ್ವ ಆ್ಯಕ್ಟಿವಿಟೀಸು? ರಿಸ್ಕ್ ಇದೆ, ನೀವು ಹೇಳ್ದಂಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡಿಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ಟರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವು ಹೇಳಿದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ತೇವೆ. ಸರ್, ಈಗ ಇಡೀ ಬೆಂಗಳೂರಲ್ಲಿ ಕಾರ್ಮಿಕರೇ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಆ ದಿನ ಸ್ವಾತಂತ್ರ್ಯ ದಿನ ಅನ್ನೋದೇ ಗೊತ್ತಿರೋಲ್ಲ. ಹೌದು, ನಿಜ. ಅವ್ರಿಗೆ ನೀವು ಮಾಲೀಕರಿಗೆ ನೀವು ಏನಾದರೂ ಎಚ್ಚರಿಕೆ ಕೊಟ್ಟು ಅವ್ರಿಗೆ ರಜೆ ಕೊಡಬೇಕು ಅನ್ನೋದನ್ನು ಹೇಳ್ತೀರಾ? ಯಾಕಂದ್ರೆ ಯು ಆರ್ ದಿ ನಂಬರ್ 1. ಯೋಚನೆ ಮಾಡಿ. ಸರಿ, ಹೇಳಿದ್ದು ನೀವು ಕಂಟ್ರೋಲ್ ಇದೆ ನಿಮ್ಮ ಕೈಯಲ್ಲಿ. ಈಗ ಏನಾದರೂ ಎಚ್ಚರಿಕೆ ಕೊಡ್ತೀರಾ ಅಥವಾ ಏನಾದರೂ ಈ ವಿಚಾರ ನಾನು ಇನ್ನೂ ಚರ್ಚೆ ಮಾಡಿಲ್ಲ. ನೀವು ಸಲಹೆ ಕೊಟ್ಟಿದ್ದೀರಾ, ನೆಕ್ಸ್ಟು ನಾನು ಅಧಿಕಾರಿಗಳ ಹತ್ರ ಖಂಡಿತ ಮಾತಾಡ್ತೇನೆ. ಯಾಕಂದರೆ ದುಡಿಯೋರಿಗೆ ಅವತ್ತಾದರೂ ಒಂದಿನಾದರೂ ವಿರಾಮ ಸಿಗಬೇಕು ಅನ್ನೋದು ನಿಮ್ಮ ಸಲಹೆ, ಒಳ್ಳೆ ಸಲಹೆ. ಅದ್ರ ಹಿಂದ್ಗಡೆ ಒಳ್ಳೆ ಆಲೋಚನೆ ಇದೆ. ಖಂಡಿತ ಪ್ರಾಕ್ಟಿಕಲಿ ನಾನು ಯೋಚನೆ ಮಾಡಿಲ್ಲ, ಇದನ್ನು ಒಪ್ಕೊಳ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಮಾತಾಡ್ತೀನಿ, ಬಿಕಾಸ್ ಒಳ್ಳೆ ಸಜೆಷನ್. ಯಾಕಂದರೆ ದುಡಿಯೋ ಜನಕ್ಕೆ ಯಾವಾಗ ಒಂದು ಬ್ರೇಕ್ ಸಿಗಬೇಕಲ್ವಾ? ರಜಾ ದಿನನೂ ಅವರು ದುಡಿಬೇಕು ಅಂದರೆ ನಿಜ, ನಿಮ್ಮ ಸೆಂಟಿಮೆಂಟ್ ಒಪ್ತೇನೆ. ಕೊಡಲೇಬೇಕು ಸ್ವಾಮಿ, ಕೊಡ್ತೀವಿ. ಅದು ಎಲ್ಲ ಸೇರಿದರೆ ಪ್ರೋಗ್ರಾಮ್ಗೆ ನೀವು ನೆಕ್ಸ್ಟ್ ಕೇಳೋ ಪ್ರಶ್ನೆಗೂ ಸೇರಿಸೇ ಉತ್ತರ ಕೊಟ್ಬಿಡಿದೆ. ಒಂದು 3 ರಿಂದ 5 ಕೋಟಿ ರೂಪಾಯಿವರೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 3 to 5 crores. Yes, every student, every youngster is a child for all. I mean, sorry, children and youngsters. Children and youngsters. Let me rephrase it. Age, I don't want to be very hard and fast about age. But look, as long as children and youngsters want to celebrate, we should lend ourselves to any opportunity for children and youngsters to celebrate. They are the indicators of the health of the society. Yeah, we will, any student, we will extend it to all student age, youngsters and children. Point taken. Assembly hall, yeah. We'll give access. ಸದ್ಯಕ್ಕೆ ಇಲ್ಲ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಅದನ್ನು ಯೋಚನೆ ಮಾಡಿ. ನೀವು ಹೇಳೋದು ಒಳ್ಳೆ ಸಜೆಷನ್, ನನಗೂ ಮೈಂಡ್ ಕ್ರಾಸ್ ಆಯಿತು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ನಮಗೂ ಅವ್ರು ಹೇಳ್ದಂಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಲ್ಲ. ಒಂದೇ ಸತಿ ಎಲ್ಲ ಮಾಡೋದಕ್ಕೂ ಯೋಚನೆ ಮಾಡಿದ್ದೀನಿ, ಬಟ್ ಅದ್ರ ಬಗ್ಗೆ ಏನು ಸ್ಪಷ್ಟತೆ ಇನ್ನೂ ಇಲ್ಲ. ಯೋಚನೆ ಮಾಡಿದ್ದೀವಿ ಖಂಡಿತ ಮುಖ್ಯಮಂತ್ರಿಗಳ ಹತ್ರ. ಯಾವುದು? ಅದು ಬೇರೆ. ನೆಕ್ಸ್ಟ್ ಇದಾಗಲಿ, ಅದಾದ್ಮೇಲೆ ಅದು ಮಾತಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.